ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ವಾಪಸ್ ಕರ್ಕೊಂಡ್ಬಂದು ತವ್ರ ಮನೆಗೆ ಬಿಡಲ್ವೋ? ಅದಕ್ಕೋಸ್ಕರ ನೀನು ಈ ಅಪ್ಪನ ಹತ್ರ ಲಕ್ಷ ಲಕ್ಷ ರೂಪಾಯಿ ತಗೊಂಡಿಲ್ವಾ? ಮಾತಾಡೆ. ಕಾನೂನಿ ಜನರನ್ನೆಲ್ಲ ಯಾಮರ್ಸಿ ಇವನ ಎಲೆಕ್ಷನ್ ಅಲ್ಲಿ ಗೆಲ್ಸಿ ನೀನು ದುಡ್ಡು ಮಾಡ್ಕೊಳೋ ಪ್ಲಾನ್ ಮಾಡಿದೀಯಾ. ಮಾತಾಡೆ. ಯಾಕೆ ನೀನ್ ಬಾಯಿ ಬಿದ್ದೋಯ್ತಾ? ಇಜಮ್ಮ, ಬಾಯಿ ಬಿದ್ದೋಗ್ಬೇಕಾಗಿರೋದು ನಿಂದು. ಮಾನ ಮರಿದಿಲ್ವ ನಿನಗೆ? ಒಂದು ಹೆಣ್ಣು ಮಗುಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅದನ್ನ ಆಟದ ವಸ್ತು ಅಂತ ತಿಳ್ಕೊಂಡಿದೀಯನಮ್ಮ. ಬೇಕಾದಾಗ ತಾಳಿ ಕಟ್ಟಕ್ಕೆ, ಬೇಡದಿದ್ದಾಗ ಬಿಚ್ಚಕ್ಕೆ. ನೋಡು ವಿಜಮ್ಮ, ಒಂದ್ ಮಾತು ತಿಳ್ಕ, ಇಂಥ ದೇವ್ರಂತ ಮನುಷ್ಯರ ಮೇಲೆ ಆರೋಪ ಮಾಡಿದ್ರೆ ಗ್ಯಾರಂಟಿ ಬೀದಿ ಬೀದಿ ಹಣ ಆಗೋಯ್ತೀಯ. ನಿನ್ ಜನಕ್ಕೆ ಬೆಂಕಿ ಹಾಕ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ಲ? ನೀವೆಲ್ಲರೂ ಇವಳ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಕೌನ್ಸಿಲರ್ ಸಾಹೇಬ್ರನ್ನ ನಾವು ನಂಬ್ತೀವಿ, ಹಾಗೆ ಸುಮ್ನ ಮೇಲೂ ನಮಗೆ ನಂಬಿಕೆ ಇದೆ ರಾಜಿ. ಇವಳ ಮಾತು ಕಟ್ಕೊಂಡು ನಾವು ಇಲ್ಲಿಗೆ ಬಂದಿಲ್ಲ. ಕಾಲೋನಿ ಜನರಿಗೆಲ್ಲ ನಂಬಿಕೆ ಬರ್ಲಿ ಅಂತ ಇಲ್ಲಿಗೆ ಬಂದಿರೋ. ಆದ್ರೆ ಇವಳು ಇದೇ ಸುಳ್ಳನ್ನ 1000 ಜನದ ಹತ್ರ ಹೇಳಿ ಸತ್ಯ ಮಾಡಕ್ ಹೊರಟಿದ್ದಾಳೆ. ಅದಕ್ಕೆ ನಮ್ ಸಾಹೇಬ್ರೆ ಇದಕ್ಕೆಲ್ಲ ಸರಿಯಾಗಿ ಉತ್ತರ ಹೇಳಿ ಅಂತ ಕರ್ಕೊಂಡು ಬಂದ್ವಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಇಂಥವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಳ್ಸಿ ಅವ್ರನ್ನ. ಏನೇನೋ ಮಾತಾಡ್ಬಿಟ್ಟು ತಪ್ಪಿಸ್ಕೊಳಕ್ ನೋಡ್ತಾನೆ ಇವನು. ಯೋ ದೊಡ್ಡ ಮನುಷ್ಯ, ಯೋಳಪ್ಪ, ನೀನು ದಿಟ್ಟವಾಗ್ಲೂ ಈ ಸುಮ್ಮಿನ ಮದ್ವೆ ಆಗಿಯೋ? ನಿಮ್ಮಿಬ್ರು ಮಧ್ಯ ಒಪ್ಪಂದ ಆಗಿಲ್ಲ ಅನ್ನೋದೇ ದಿಟ್ಟವಾದ್ರೆ ನಮ್ ಕಾಲೋನಿಯಲ್ಲಿ ಒಂದ್ ಅಮ್ಮವ್ರ ಗುಡಿ ಇದೆ. ನೀನ್ ಬಂದು ಅಲ್ಲಿ ಪ್ರಮಾಣ ಮಾಡು, ಆಗ ನಾವೆಲ್ಲರೂ ನಂಬ್ತೀವಿ. ಏನ್ರಪ್ಪ? ನೋಡಿದ್ರ ನಿಮ್ ಕಾಲೋನಿ ಅಳಿಯ ಕಾರ್ಪೊರೇಟರ್ ಸಾಹೇಬ್ರು ಬೈಕ್ ಬೀಗ ಹಾಕೊಂಡು ಹೆಂಗ್ ನಿಂತವನೆ ಅಂತ. ಇದ್ರಲ್ಲೇ ನೀವೆಲ್ರೂ ತಿಳ್ಕೊಳ್ಳಿ ಇವ್ನ್ ಹೆಂಗ್ ಮೋಸ ಮಾಡವನೆ, ಎಷ್ಟು ವಂಚನೆ ಮಾಡವನೆ ಅಂತ. ಮುಚ್ಚಮ್ಮ ಬಾಯಿ. ಸಾಹೇಬ್ರೆ, ಇವತ್ತು 2ರಲ್ಲೊಂದು ತೀರ್ಮಾನ ಆಗೇ ಬಿಡ್ಲಿ. ಈ ದರಿದ್ರದೊಳ ಬಾಯಿ ಮುಚ್ಚಕ್ಕಾದ್ರು ನೀವು ಪ್ರಮಾಣ ಮಾಡ್ಲೇಬೇಕು ಸಾಹೇಬ್ರೆ. ದೇವ್ರು ನಮ್ ಕಡೆ ಅವನೇ, ಬನ್ನಿ, ಏನಾಗಲ್ಲ. ಅಲ್ಲ ರಾಮಯ್ಯವ್ರೆ, ಇವ್ರು ಹೇಳ್ತಾರೆ. ನೀವು ಬನ್ನಿ ಸಾಹೇಬ್ರೆ, ಎಲ್ಲ ದೇವ್ರು ನೋಡ್ಕೊತಾನೆ. ದೇವ್ರ ನಂಬರ್ ಹೋಗೋನೆ. ಬರೋ ಸುಮ ನೋಡೇ ಬಿಡೋಣ. ಒಳ್ಳೆ ಚೆನ್ನಾಯ್ತಲ್ಲ, ಏನಾಗುತ್ತೆ ಹಾಗೆ ಬಿಡ್ಲಿ. ಆತಂಕ ಪಡ್ಬೇಡಿ ಸಾಹೇಬ್ರೆ, ನಾನು ಏನಾದರೂ ಒಂದು ಮಾಡ್ತೀನಿ. ನೋಡಿ, ಈ ಹೆಂಗ್ಸ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವೇನು ನಮ್ಮ ಮನ್ಸಲ್ಲೇನಿದೆ ಅಂತ ಚೆನ್ನಾಗಿ ಗೊತ್ತಲ್ವಾ? ಅದು ಸಾಕು. ಅದಕ್ಕೆ ದೇವ್ರ ಸಾಕ್ಷಿ ಯಾಕೆ? ಬಾವಾ, ವಿಜಯಮ್ಮ ಮಾಡಿದ ಆರೋಪ ಸುಳ್ಳು ಅನ್ನೋದೇ ಆದ್ರೆ ನೀವ್ಯಾಕೆ ಹೆದರ್ಕೋತಿದ್ದೀರಾ ಬಾವಾ? ಪ್ರಮಾಣ ಮಾಡಿ. ಅವ್ರು ಪ್ರಮಾಣ ಮಾಡ್ತಿಲ್ಲ. ಪ್ರಮಾಣ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಇದು ನಮ್ ಜೀವನ, ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಅದನ್ನ ಕಟ್ಕೊಂಡು ಇವ್ರಿಗೇನಾಗ್ಬೇಕು? ಅಲ್ಲಲ್ಲ ಕೇಳಿಸ್ಕೊಂಡ್ರಪ್ಪ. ಏ ಸುಂದ್ರಿನ, ಕೇಳಿಸ್ಕೊಂಡ್ರೇನ್ರೆ? ಅಬ್ಬಬ್ಬಬ್ಬಬ್ಬಾ, ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಹೆಂಗ್ ವರ್ಷ ಬದಲಾಗೋಯ್ತು ಅಂತ. ಏ ಸುಮ್ಮಿ, ನಾನು ಕಾರ್ಪೊರೇಟರ್ ಅಪ್ಪನ ಮೇಲೆ ಮಾತ್ರ ಆರೋಪ ಮಾಡ್ತಿಲ್ಲ, ನಿನ್ ಮೇಲೂ ಮಾಡ್ತೀನಿ. ನೋಡು, ನೀನು ಇವ ಅಪ್ಪನ್ ಮದ್ವೆ ಆಗಿದ್ದೆಯಾ ಹಣದ ಆಸೆಗೆ, ಅಧಿಕಾರದ ಆಸೆಗೆನೆ? ಸಾಕ್ ಸುಮ್ನಿರಕ್ಕ. ನನಗೆ ಹಣದ ಆಸೆ ಇದ್ದಿದ್ರೆ ರಾಜೇಶನ್ ಹೆಸರಲ್ಲಿ ಬಂದಿದ್ದ ಪರಿಹಾರ ದುಡ್ಡನ್ನ ನಾನು ಯಾಕೆ ಕಾಲೋನಿಯವ್ರಿಗೆ ಹಂಚ್ತಾ ಇದ್ದೆ? ಸುಮ್ಮಿ, ಈ ಪಾಪಿಗೆ ಉತ್ತರ ಕೊಡ್ಬೇಕು ಅಂತ ಅಲ್ಲ ಕಣೆ ಹೇಳ್ತಿರೋದು.
ಕಾಲೋನಿಯಲ್ಲಿ ಯಾರಿಗೂ ನಿಮ್ಮಿಬ್ರ ಬಗ್ಗೆ ಅನುಮಾನ ಬರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಸಾಹೇಬ್ರೆ, ನೀವು ಪ್ರಮಾಣ ಮಾಡಿ. ಇಲ್ಲಿ ನೋಡಿ, ನನ್ನ ಸಾಹೇಬ್ರನ್ನ ಹಣದಾಸೆಗೆ ಮದ್ವೆ ಆಗಿಲ್ಲ. ನನ್ನ ಸಾಹೇಬ್ರ ನಡುವೆ ಯಾವುದೇ ಹಣಕಾಸಿನ ವ್ಯವಹಾರ ಆಗ್ಲಿ ಒಪ್ಪಂದ ಆಗ್ಲಿ ಇಲ್ಲ. ಇದು ನಮ್ಮಪ್ಪನ ಮೇಲಾಣೆ, ನನ್ನ ತಂಗಿ ಮೇಲಾಣೆ, ದೇವ್ರ ಮೇಲಾಣೆ ಸತ್ಯ. ಆಯ್ತಲ್ಲ, ಇನ್ನು ಸಾಹೇಬ್ರು ಪ್ರಮಾಣ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ? ಅಲ್ಲೇ ನೀನೊಬ್ಳು ಪ್ರಮಾಣ ಮಾಡ್ಬಿಟ್ರೆ ಸಾಕ? ಅದ್ ಸರಿ, ಕೌನ್ಸಿಲರ್ ಸಾಹೇಬಪ್ಪ ಯಾಕೆ ಪ್ರಮಾಣ ಮಾಡ್ತಿಲ್ಲ? ಅವ್ರಿಗೇನಾದ್ರೂ ಸಮಸ್ಯೆನೇ? ಏಯ್ ಸುಮ್ಮನೆ ರಾಮ, ಕಿರ್ಚ್ಬೇಡ. ಸಾಹೇಬ್ರು ಪ್ರಮಾಣ ಮಾಡ್ಬೇಕು ತಾನೆ, ಮಾಡ್ತಾರೆ ಇವಾಗ. ದೇವ್ರೆ, ಎಲೆಕ್ಷನ್ ಗೆಲ್ತಾ ಇದ್ದಾಗೆ ಸುಮ್ಮನವ್ರನ್ನ ಬಿಡ್ತೀನಿ ಅಂತ ಹೇಳಿದ ಸತ್ಯ. ಆದ್ರೆ ಈಗ ಅದ್ರ ವಿರುದ್ಧ ಹೋಗ್ಬೇಕಾಗಿದೆ. ನಿನ್ ಮುಂದೆ ಸುಳ್ಳಿನ ಪ್ರಮಾಣ ಮಾಡ್ತಾ ಇದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದೇವ್ರೆ. ಕಾರ್ಪೆಟ್ರಪ್ಪ ಸುಮ್ನಿತರ ಪುಸ್ತಕಂದೆ ಕೈ ಇಟ್ಟು ಪ್ರಮಾಣ ಮಾಡ್ಬಿಟ್ರ. ಕಾಪ್ರ ಹಚ್ಕೊಂಡು ಪ್ರಮಾಣ ಮಾಡ್ಬೇಕು. ಇರಿ. ಪೂಜಾರಪ್ಪ, ಕರ್ಪೂರ ತತ್ತಮ್ಮ. ನಾನು ನೋಡ್ತೀನಿ, ಕರ್ಪೂರದಲ್ಲಿ ಪ್ರಮಾಣ ಮಾಡೋದನ್ನ ಕಣ್ ತುಂಬ್ಕೋತೀವಿ. ವಿಜಯಕ್ಕನ ಕಣೆ ಹೇಳ್ತಾ ಇರೋದು. ಇನ್ನೇನು ಬೇರೆ ಹೇಳ್ತಾರೆ ಅನ್ಕೊಂಡ್ಯಾ? ಇರು, ಪ್ರಮಾಣ ಮಾಡ್ಲಿ. ಪೂಜಾರಪ್ಪ, ಅದ್ಯಾಕೆ ಸುಮ್ಮನೆ ನಿಂತೀಯ? ಹಚ್ಚು ಕರ್ಪೂರನ. ನೋಡಿ, ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಸುಮ್ನವ್ರನ್ನ ಮದುವೆ ಆಗಿಲ್ಲ. ಸುಮ್ನವ್ರಿಗೆ ಬೇರೆ ಹುಡುಗನ ಹುಡುಕಿದ್ದೆ. ಆದ್ರೆ ನನ್ನ ಮತ್ತೆ ಸುಮ್ನವ್ರ ಮಧ್ಯ ಸಂಬಂಧ ಕಟ್ಟಿದ್ದು ನಿನ್ ಮಗ. ಅವನ್ಗಿಲ್ದೇ ಇರೋ ಕತೆ ಕಟ್ಟಿ ಓಡೋ ಹಾಗೆ ಮಾಡಿದ್ದು ನಿನ್ ಮಗ. ನಾನು ಅದನ್ನ ತಪ್ಪು ಅಂತ ಜನರಿಗೆ ಹೇಳ್ಬೇಕಾಗಿತ್ತು. ನಾನು ಒಳ್ಳೆಯವನು ಅಂತ ಜನರಿಗೆ ಹೇಳ್ಬೇಕಾಗಿತ್ತು. ಹಾಗೆ ಸುಮ್ನವ್ರ ಗೌರವವನ್ನು ಕಾಪಾಡಬೇಕಾಗಿತ್ತು. ಅದಕ್ಕೆ ಅವ್ರ ಕೊಳ್ಳಕ್ಕೆ ತಾಳಿ ಕಟ್ತೆ. ಹೌದು, ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿರ್ಲಿಲ್ಲ. ಆ ಸಮಯದಲ್ಲಿ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ನೋ ಯೋಚನೆನೂ ಇರಲಿಲ್ಲ. ಆ ಸಮಯದಲ್ಲಿ ನಂಗೆ ಬೇರೆ ಯೋಚನೆಗಳು ಬಂದಿದ್ದು ಹೌದು. ಆದ್ರೆ ಅದು ಆವಾಗ, ಈಗಲ್ಲ. ಈಗ ನಮ್ಮಿಬ್ಬರ ಮಧ್ಯೆ ಒಳ್ಳೆ ನಂಬಿಕೆ ಇದೆ, ಗೌರವ ಇದೆ, ವಿಶ್ವಾಸ ಇದೆ.
ನಾನು ಸುಮ್ಮನೆ ಅವ್ರನ್ನ ಎಲೆಕ್ಷನ್ಗೋಸ್ಕರ ಮದುವೆ ಆಗಿಲ್ಲ 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 ಇದೇ ನಿಜ ಹೇಳ್ಬೇಕು. ಇಲ್ಲ ಯಪ್ಪ ಸುಳ್ಳು ಪ್ರಮಾಣ ಮಾಡ್ತವನೆ. ಇಲ್ಲ ಏಯ್ ಅಮ್ಮನ ಮುಂದೆ ಸುಳ್ಳು ಪ್ರಮಾಣ ಮಾಡ್ತೀರಾ? ನಿನಗೆ ಒಳ್ಳೇದೇ ಹಾಕಿಲ್ಲ ಅಮ್ಮ, ನೀನು ಸುಮ್ಮನೆ ಬಿಡಕ್ಕಿಲ್ಲ. ನರ್ಕ ನರ್ಕ ಅನ್ಭವಿಸ್ತೀಯ ನೀನು. ಏಯ್ ಬಾಯ್ ಬೇಡಿಕೆ, ನಮ್ಮ ಸಾಹೇಬ್ರು ಏನೋ ಆಣೆ ಮಾಡಾಯ್ತು, ಈಗ ಇನ್ನೊಂದು ಕತೆ ಶುರು ಮಾಡ್ಬಿಡು. ನಮ್ಮ ಸುಮ್ಮಿ ಪತಿವ್ರತನೋ ಇಲ್ವೋ ಅಂತ ಅಗ್ನಿ ಪ್ರವೇಶ ಮಾಡಕ್ಕೆ ಹೇಳ್ಬಿಡು. ಬಾಯ್ ಬೇಡ್ಕಿ ಬಜಾರಿ ಬಾಯಿ ಮುಚ್ಕೊಂಡು ನಿಂತ್ಕೊ. ಏ ವಿಜಯಕ್ಕ, ಇನ್ಮೇಲಾದ್ರೂ ಸುಳ್ಳು ಹೇಳ್ಕೊಂಡು ತಿರ್ಗೋದನ್ನ ಬಿಟ್ಬಿಡು. ಇರ್ರಪ್ಪ, ನಾವು ಮಾತಾಡಿ ಯಾಕೆ ಸುಮ್ಮನೆ ನಮ್ಮ ಬಾಯಿನ ಹೊಲಸು ಮಾಡ್ಕೊಳ್ಳೋಣ? ಅವಳು ಯೋಗ್ಯತೆ ಏನು ಅಂತ ಇಡೀ ಊರಿಗೆ ಗೊತ್ತೈತೆ ತಾನೇ. ಸುಮ್ಮನೆ ಏ ವಿಜಯಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳು. ಇಲ್ಲಿಂದ ಬಾಯಿ ಮುಚ್ಕೊಂಡು ಕಾಲ್ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ದೇವ್ರ ಸನ್ನಿಧಲ್ಲೇ ನರಕ ಸೇರ್ಕೊಂಡ್ಬಿಡ್ತೀಯ. ರಾಮಯ್ಯ, ನಾನಲ್ಲ ಸುಳ್ಳು ಹೇಳಿದ್ದು, ನಿನ್ನ ಅಳಿಯನಯ್ಯ ಸುಳ್ಳು ಪ್ರಮಾಣ ಮಾಡವನೆ. ನಿನ್ ಮಗಳು ಅಳಿಯ ಉತ್ತರ ಅನ್ಕೊಂಡಿದ್ಯಾ? ಮುಂದೈತೆ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೊನೆಗೆ ಅವ್ನು ರಾಜಕೀಯ ಬುದ್ಧಿ ತೋರಿಸ್ಬಿಟ್ಟ. ಹೊರಗ್ ಬಾ, ವಿಚಾರಿಸ್ಕೊಂತೀನಿ. ಆಯ್ತು ನಿನಗಪ್ಪ, ಮಾಡ್ತೀನಿ ಮಾರಿ ಅಪ್ಪನ. ಓಹೋ, ನಾನೇ ಸುಳ್ಳು ಹೇಳ್ತೀನಂತೆ. ಕೈಗೆ ಕರಿ ನಾವು ಕಡಿಯ. ಅಕ್ಕ ಬಾವ, ನಂದೊಂದು ಹರಕೆ ಇತ್ತು, ಹೇಗಿದ್ರು ಬಂದಿದ್ದೀವಿ, ತೀರ್ಸ್ಕೊಂಡು ಹೋಗಣ್ವಾ? ಹಲೋ ಸಾಧನವ್ರೆ, ನಾನು ಶ್ರೀದೇವಿ ಕಾಲೋನಿ ಬಡ್ಡಿ ವಿಜಯಮ್ಮ ಮಾತಾಡ್ತಿರೋದು. ಏನ್ ವಿಷಯ? ಅದೇ ನೀವು ಹೇಳಿ ಸುದ್ದಿನ ನಾನು ಕಾಲೋನಿ ತುಂಬಾ ಹಬ್ಬಿಸ್ಬಿಟ್ಟೆ. ಆದ್ರೆ ನಿಮ್ ಕಾರ್ಪೆಟ್ರ್ ಮೈದ್ನ ಅವನಲ್ಲ, ಅವ್ನು ನಮ್ಗೆ ಊಟ ಹೊಡೆದ್ಬಿಟ್ಟ ಅಂತೀನಿ. ಏನಾಯ್ತು? ಅವ್ನ್ ಏನ್ ಮಾಡ್ದ? ನಾನು ಸುಮ್ಮನೆ ಅವ್ರನ್ನ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಮದುವೆ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಸಾಧನವ್ರೆ, ನಿಮ್ ಮೈದ್ನ ನಿಮ್ ಕಣ್ಣಿಗೂ ಮಣ್ಣು ಎರಸ್ತಾನ ಹೆಂಗೋ ಅಂತ ನೋಡ್ಕೊಂಬಿಡಿ. ಯಾಕಂದ್ರೆ ಅವಪ್ಪ ಮನಸ್ನಾಗ ಒಂದ್ ಇಟ್ಕೊಂಡು ನಿಮ್ಮ ಹತ್ರ ಒಂದ್ ಹೇಳ್ತವನೆ. ಅಂದ್ರೆ ನಿಮ್ಮ ಹತ್ರನ ರಾಜಕೀಯ ಮಾಡ್ತಾನ, ನೋಡ್ಕೊಳ್ಳಿ ಹಿಂದೆ. ತೀರ್ಥ ಏನು ಅಂತ ನಮಗ್ ಗೊತ್ತು. ಅವ್ನ್ ಹಾಗೆ ಮಾಡಿರೋದಕ್ ಸಾಧ್ಯನೇ ಇಲ್ಲ. ವೇಳೆ ಮಾಡಿದ್ರು ಆ ಹೂ ಮಾರೋಳು ಅವನ್ ಮನ್ಸನ್ನ ಬದಲಾಯಿಸಿ ಅವಳನ್ನ ಒಪ್ಕೊಳ್ಳೋ ಹಾಗೆ ಮಾಡಿರ್ತಾಳೆ. ದೇವ್ರ ಮುಂದೆ ತೀರ್ಥ ಪ್ರಮಾಣ ಮಾಡ್ತಾನೆ ಅಂದ್ರೆ ನಾವ್ ಸುಮ್ನಿರ್ಬೇಕಾ? ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ ಹಾ, ಸರಿ ಸರಿ. ನೀನ್ ಈ ಮನೇಲಿ ಇರ್ಕೂಡ್ದು, ಆಚೆ ಹೋಗು. ನಿನ್ಗೆ ಈ ಮನೇಲಿ ಜಾಗ ಇಲ್ಲ. ಏನೇನು ಹಾಗೆ ನಿಂತಿದ್ಯಾ? ಮನೆ ಯಜಮಾನನೇ ಹೇಳಾಯ್ತು, ನಿನಗಿನ್ನೀ ಮನೇಲಿ ಜಾಗ ಇಲ್ಲ. ನಾನಾಗ ನಿನಗ್ ಫೋನ್ ಮಾಡಿದಾಗ ಮಾತ್ರ ನೀನು ಬರ್ಬೇಕು. ನಿನ್ ಏನೇ ಕೆಲಸ ಇದ್ರು ಎಲ್ಲದನ್ನು ಬದಿಗೊತ್ತಿ ಈ ತಕ್ಷಣವೇ ಮನೆಗೆ ಬಂದ್ಬಿಡಮ್ಮ. ಸುಮ್ಮನವ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ರಾಮು, ಬ್ಯಾಗ್ ತಗೋಬಾ.
ಸುಮ್ಮನವರೇ ಬನ್ನಿ. ಸಾಹೇಬ್ರೆ, ಮನೇಲೆಲ್ಲೋ ಅತ್ತೆ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋದ್ರು? ಸುಮ್ಮನವರೇ, ನಿಮ್ಗೊಂದು ವಿಷಯ ಹೇಳಬೇಕು. ನೀವು ಈ ಮನೆಗೆ ಮತ್ತೆ ಬರೋದಕ್ಕೆ ಕಾರಣ ಅಮ್ಮ ನಿಮ್ಮ ಮೇಲಿಟ್ಟಿರೋ ಪ್ರೀತಿ. ನೀವು ಮನೆ ಬಿಟ್ಟು ಹೋದಾಗ ನಾನು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಕ್ಕೆ ಅಮ್ಮಂಗೆ ಆಘಾತಾಗಿ ಎದೆ ಇಟ್ಕೊಂಡು ಬಿದ್ದುಬಿಟ್ರು. ಇದನ್ನ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ? ನಾನು ಹೇಗೆ ಹೇಳಿ ಸುಮ್ಮನವರೇ? ಅಮ್ಮ ರೂಮಲ್ಲಿದ್ದಾರೆ, ಬನ್ನಿ. ಅತ್ತೆ, ಸಾಧನ, ಹಾ ಏನು? ನಿನ್ನ ಪ್ಲ್ಯಾನು ಟೋಟಲಿ ಫ್ಲಾಪ್ ಆಯ್ತು. ಏನ್ ಮಾತಾಡ್ತಿದ್ಯಾ ನೀನು? ನಮ್ಮಮ್ಮನ ಮುದ್ದಿನ ಸೊಸೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾಯ್ತು. ಅಂದ್ರೆ ಅವಳನ್ನ ಮತ್ತೆ ವಾಪಸ್ ಮನೆ ಕರ್ಸೋದಕ್ಕೆ ನಮ್ಮಮ್ಮ ನಾಟಕ ಮಾಡಿದ್ರು ಅಂತಾಯ್ತು. ಬಾಮ್ಮ ಬಾ, ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದ ತಾಯಿ. ನೋಡು ಅವಳನ್ನ, ನೋಡು ಯಾವ ತರ ಮಲಗಿದ್ದಾಳೆ. ಸತ್ತಿಲ್ಲಮ್ಮ, ಇನ್ನು ಬದುಕಿದ್ದಾಳೆ. ಬೆಳಗ್ಗೆಯಿಂದ ಒಂದೇ ಸಮಯ ನಿನ್ನ ಹೆಸರನ್ನ ಕನ್ವರ್ಸ್ತಾ ಇದ್ದಾಳೆ. ಅದೇನ್ ಮಾಡಿದ್ಯೋ ಏನ್ ಕಥೆನೋ ಆ ದೇವ್ರಿಗೆ ಗೊತ್ತು. ನನಗೆ ಅವಳನ್ನ ಈ ಸ್ಥಿತಿ ನೋಡಕ್ ಖಂಡಿತ ಆಗ್ತಾ ಇಲ್ಲಮ್ಮ, ಖಂಡಿತ ಆಗ್ತಾ ಇಲ್ಲ. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ, ನಾನ್ ಸುಮ್ಮನೆ ಬಂದಿದ್ದೀನಿ, ಕಣ್ಬಿಡಿ ಅತ್ತೆ. ಕಂದ ಬಂದ್ಯಾ? ಹಾಗತ್ತೆ ನಾನ್ ಬಂದೇ ಬರ್ತೀನಿ ಅಂತ ಹೇಳಿದ್ದೆ ತಾನೆ. ಯಾಕೆ ನಿಮಗ್ ನೀವೇ ಹೀಗೆ ಶಿಕ್ಷೆ ಕೊಡ್ಕೋತಿದ್ದೀರಾ? ಇನ್ನೇನ್ ಮಾಡ್ಲಿ ಸುಮ್ಮ, ನಿನ್ನ ಕರೆದ್ರೆ ನೀನ್ ಬರಲ್ಲ ಅಂತೀಯ. ತೀರ್ಥನ್ಗೆ ಹೇಳೋಣ ಅಂದ್ರೆ ಅವನ್ ಕೈಗೆ ಸಿಗಲ್ಲ. ನಿನ್ ಮಾವಂಗ ಹೇಳಿದ್ರೆ ಅವ್ರಿಗೆ ಅವ್ರ ಹಠನೇ ಹೆಚ್ಚು. ಇವರೆಲ್ಲರ ಮಧ್ಯೆ ಸಿಕ್ಕಾಕೊಂಡು ನಾನೊಬ್ಳೆ ಹೇಗ್ ಸಾಯ್ಲಿ? ನೀನೇ ಹೇಳು ಸುಮ, ನನ್ನ ಗಂಡನ ಪರ ನಿಲ್ಲ, ನನ್ನ ಮಗನ ಪರ ನಿಲ್ಲ, ಇಲ್ಲ ಸೊಸೆ ಪರ ನಿಲ್ಲ, ನಾನು ಯಾರ ಪರ ನಿಲ್ಲ? ಅತ್ತೆ, ನೀವು ಎಲ್ರ ಪರ ಇರ್ಬೇಕು, ಮನೆ ಪರ ಇರ್ಬೇಕು ಅತ್ತೆ. ಸುಮ, ನೀನ್ ಬಂದಿಯಲ್ಲ, ನಂಗಷ್ಟೇ ಸಾಕು, ನಂಗಷ್ಟೇ ಸಾಕು ಕಂದ. ರೇ, ನಿಂತಮ್ಮಯ್ಯ ಅಂತೀನಿ, ಯಾವುದೇ ಕಾರಣಕ್ಕೂ ಇವಳನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಡಿ, ಕಳಿಸ್ಬೇಡ್ರಿ. ಇಲ್ಲಮ್ಮ, ಅಪ್ಪನೇ ಸುಮ್ಮನವ್ರನ್ನ ಮನೆಗೆ ವಾಪಸ್ ಕರೆದಿದ್ದು. ಏನಂದೆ? ಹೌದಮ್ಮ, ನಿಜವಾಗ್ಲೂ? ಹೌದು ಅತ್ತೆ. ಕಂದ, ಹಾಗಾದ್ರೆ ನಿಮ್ಮ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋ. ಅದೆಲ್ಲ ಏನು ಬಿಡ, ಅದೆಲ್ಲ ಏನು ಬಿಡ, ಬಿಡಮ್ಮ ಬಿಡಮ್ಮ ಬಿಡು. ನಾನು ಮನಪೂರ್ವಕವಾಗಿ ಕರ್ಸಿದ್ದಲ್ಲ, ನನ್ನ ಪತ್ನಿಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ. ಅವಳ ಸುಖ ಶಾಂತಿ ನೆಮ್ಮದಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅವಳಿಗೋಸ್ಕರ ನೀನು ಕರೆಸಿದ್ದು.
ಸುಮ್ಮನವ್ರೆ, ಅಪ್ಪ ನಿಮ್ಮನ್ನ ಕರಿಬೇಕಾಗಿತ್ತು, ಕರೆದ್ರು. ನನಗೆ ಅಮ್ಮನ ಆರೋಗ್ಯನೇ ಮುಖ್ಯ. ಅಮ್ಮ, ನಿನ್ನ ಮನ್ಸಿಗೆ ನೋವಾಗ ಹಾಗೆ ನಾನು ನಡ್ಕೊಳ್ಳಲ್ಲ. ನಾವು ಯಾರೂ ನಡ್ಕೊಳ್ಳಲ್ಲ. ಮಲಕ್ಕೋ. ಮವ, ಅವಳನ್ನ ವಾಪಸ್ ಮನೆಗೆ ಕರ್ಸೋದಕ್ಕೆ ಅತ್ತೆ ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ? ಏನ್ ಬೊಗಳ್ದೆ? ನೀನಲ್ದಲ್ಲ ಇನ್ಯಾರಾದ್ರೂ ಈ ಮಾತಾಡಿದ್ರೆ ದೌಡೆ ಅಲ್ಲೇನೋ ಉದುರಿಸ್ಬಿಡ್ತಾ ಇದ್ದೆ. ಏನೋ ಸಂಸಾರಕ್ಕೋಸ್ಕರ, ಸುಖ ಶಾಂತಿ ನೆಮ್ಮದಿಗೋಸ್ಕರ ಮಕ್ಕಳ ಜೊತೆ ಖುಷಿಯಾಗಿರೋಣ ಅಂತ ಅವಾಗವಾಗ ತಮಾಷೆ ಮಾಡ್ಬೋದು. ನಾನೇ ಆಗ್ಲಿ ಅವಳಾಗ್ಲಿ ನಾಟಕ ಮಾಡಿ ಬದುಕು ಅಂತ ಹೀನ ಸ್ಥಿತಿ ನಮ್ಮಿಬ್ಬರಿಗೂ ಇಲ್ಲ. ನಾವಿಬ್ರು ಸ್ವಾಭಿಮಾನಕ್ಕೆ ಬದುಕೋರು. ಇದೇ ಆಯ್ತು. ಇನ್ನೊಂದು ಸತಿ ನಿನ್ನ ನಾಲ್ಗೆ ಹರಿಬಿಟ್ರೆ ಹುಷಾರ್.